ಧರಿಸಿ ಗೋರ್ಧರವ ಬಿರುಗೋಳಿಗೂ ಬೆಚ್ಚಲು ಈ ಧರೆಯನ್ನು ನಡಗಿಸಿದ ಪ್ರಚಂಡ ಗಂಡುಗಲಿಯಾಗಿ ಪ್ರಜ್ವಲಿಸುತ್ತ ಕಲಿಕರತ್ವ ಸೋಪಾನದಿಂದೊಳಗೂಡಿ ಕಂಗೊಳಿಸುತ್ತಿರುವ ಪ್ರತಾಪ ಸಿಂಹ ಜೈಂಖಾರ ಮಾತ್ರದಿಂದಲೇ ಚತುರ್ದಶ ಭವನವನ್ನೇ ನಾಟ್ಯನಿಂಥ ಮಹಾವೀರ ಹಸ್ತಿನಾದೀಶ್ವರ ಗುರುಕುಲ ಚಕ್ರೇಶ್ವರ ಪ್ರಚಂಡ ಕೌರವೇಶ್ವರ ಕುರುವಂಶ ಉದ್ಧಾರಕ ದಿಟ್ಟಿಸಿ ನೋಡುವ ಕುರು ಪಿತಾಮಹ ಭೀಷ್ಮರೇ ನಮೋ ನಮಃ. ಕುರು ಪಾಂಡವರಿಗೆ ಶಸ್ತ್ರಾಸ್ತ್ರ ವಿದ್ಯೆಯನ್ನು ಕಲಿಸಿಕೊಟ್ಟ ಗುರುದೇವ ದೇವೋತ್ತಮ ನಮೋ ನಮಃ. ಗೋಮಾತೆಯ ಕ್ಷೀರ ಗೋಪಾಲನಿಗತಿಸಾರ ಭಕ್ತ ಶಿರೋಮಣಿ ವಿದುರ ಕುಶಲವೇ? ಬಣ್ಣ ಭೀಮನ ರುಂಡವನ್ನು ಚಂಡಾಡಿ ಗೊಂಡಿಗೆ ಬಿಸಿ ರಕ್ತವನ್ನು ಹೀರಲು ಸದಾ ಸಿದ್ಧನಾಗಿರುವ ಎನ್ನನು ಚತುಶ್ಯಾಸನ ಹೆದರುಬಿದ್ದ ಹೆದರಾಡಿನ ಗುಂಡಿಗೆಯನ್ನು ಪಡೆದು ನೆಲಕ್ಕಪ್ಪಳಿಸಿ ಅವರನ್ನು ಮಟ್ಟ ಹಾಕಲು ಸದಾ ಸಿದ್ಧನಾಗಿರುವ ಸಿಂಧುರಾಜ ಶಾಪವಿದ್ಯ ಪ್ರವೀಣ ಎನ್ನ ಮಿತ್ರ ಕರ್ಣ. ನಮ್ಮ ಸಂಕಲ್ಪ ಶೋಧನೆಗಾಗಿ ಸೂಕ್ತ ಕಾಲದಲ್ಲಿ ಸೂಕ್ತ ಸಲಹೆಗಳನ್ನು ಕೊಡುವ ಸಲಹೆಗಾರ ಮಾವ ಶಕುನಿ ನಿಮ್ಮೆಲ್ಲರನ್ನು ಪಡೆದ ನಾನೇ ಧನ್ಯ ಧನ್ಯ ಧನ್ಯ. ಗುರುಗಲೋಂಚನನ ಮೆರಗು ಸ್ವರ್ಗೋ ಸೊನಗೆ ಸರಿಯೋಲುವಂತಿರೇ ಗುರುಗಲೋಂಚನನ ಮೆರಗು ಸ್ವರ್ಗ ಸೊನಗೆ ಸರಿಯೋಲುವಂತಿರೇ. ಮರ್ದನರಿಗೆ ದುರೋಧನನು ಕೂಡ ನಿರ್ಜರ ಅವನಗೈದ ಕರ್ಣ ಸಹೋದರ ದುಶ್ಯೋಧನಾದಿಗಳಿರಲಿ ನನಗಿಯರನಗೆ ಸುರಸಿಂಧು
ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರ. ರಾಜ್ಯ ಕೋಶಾದಿಗಳನ್ನೆಲ್ಲ ಕಳೆದುಕೊಂಡು ಸೈನ್ಯದ ಸಹಾಯವಿಲ್ಲದೆ ಆ ಕೃಷ್ಣನನ್ನೇ ನಂಬಿಕೊಂಡಿರುವ ಆ ಹೇಡಿಗಳಾದ ಪಾಂಡವರು ಅರ್ಧ ರಾಜ್ಯವನ್ನು ಕೇಳಲು ದೂತನನ್ನು ಆಸ್ಥಾನಕ್ಕೆ ಕಳಿಸಿರುವರಂತೆ ಅರಣ್ಯದಲ್ಲಿ ಅನಾಗರಿಕರಿಂದ ವಾಸ ಮಾಡಿಕೊಂಡಿದ್ದು ಅವರ ಹೊಟ್ಟಹೋಸವು ಎಷ್ಟರ ಮಟ್ಟಿಗೆ ಹೆಚ್ಚಿರುವುದೆನ್ನುವುದನ್ನು ನೋಡಿದ. ದುರ್ಯೋಧನ, ಪಾಂಡವರಿಗೆ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ನಡೆಯುವುದಿಲ್ಲವೇ? ಯುದ್ಧ ಯುದ್ಧ ನನ್ನ ಬಳಿ ಹನ್ನೊಂದು ಅಕ್ಷೋಹಿಣಿ ಸೈನ್ಯ ಬರುವುದು. ಅವರ ಹಿಡಿದಕ್ಕೆ ಸಿಕ್ಕಿದರೆ ಮದಿಸಿದ ಹೋವನ್ನು ಅವನಿಗೆ ಸಿಕ್ಕ ಬಾಳೆಹಣ್ಣಿನಂತೆ ರಾಜ್ಯಕ್ಕೂ ಸಹಾಯವಾಗುವರು. ಸಹೋದರ ದುಶ್ಯಾಸನ, ಪಾಂಡವರ ರಣಹತ್ಯವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು ನಮ್ಮ ಅಂಗರಾಜನಾದ ಕರ್ಣನಿಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ನಮಗೇಕೆ ಅದರ ಚಿಂತೆ? ಇಂತಹ ಜವಾಬ್ದಾರಿಯನ್ನು ಅವರಿಗೆ ವಹಿಸುವುದು ಒಳ್ಳೆಯದಲ್ಲವೇ ಮಹಾರಾಜ? ಕುರುಸಾರ್ವಭೌಮರಿಗೆ ಜಯವಾಗಲಿ. ಚಾರಣೆ ಸಮಾಚಾರವೇನು? ಪುರುಷೋತ್ತಮರು ಆಗಮಿಸುತ್ತಿರುವರು. ಪುರುಷೋತ್ತಮ? ಯಾರು ಪುರುಷೋತ್ತಮ? ಯಾರಿಗಾಗಿ ಪುರುಷೋತ್ತಮ? ರಾಜಾದಿರಾಜ ಪುರುಷೋತ್ತಮನು ನಾನಿಲ್ಲಿರುವಲ್ಲಿ ಅವನು ಪುರುಷೋತ್ತಮನೇ? ನೆಟ್ಟಗೆ ನನ್ನ ಮನೆಯ ಬಾರದೆ ತನ್ನ ಹುಟ್ಟು ಕುಣುಕನುಸಾರವಾಗಿ ಓರ್ವ ದಾಸಿ ಪುತ್ರನ ಮನೆಗೆ ಹೋದನಂತೆ. ಪಾಂಡವರಿಗೆ ನ್ಯಾಯಯುತವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಶ್ರೀಕೃಷ್ಣ ಪರಮಾತ್ಮನು ದೂತನಾಗಿಯೇ ಬರುತ್ತಿರನು ವಿನಃ ನಿನ್ನಲ್ಲಿ ಯಾಚನೆಗಲ್ಲ. ಯಾರು? ಚಿಕ್ಕಪ್ಪ ವಿದುರ ಮಹಾಶಯ. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡುವ ವಿಚಾರವನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಬಾಯಿ ಮುಚ್ಚು. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೂ ಹದಿನವು ಅಥವಾ ನ್ಯಾಯಕ್ಕೆ ಸರ್ವರೂ ಹದಿನರು. ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಬುದ್ಧಿಯು ವಿಕಲ್ಪವಾಗಿರುವುದರಿಂದ ನೀನು ಈ ರೀತಿ ಮಾತನಾಡುತ್ತಿರುವೆ. ಸಹೋದರ ದುಶ್ಯಾಸನ, ಹಿರಿಯವನು ರಾಜ್ಯವು ಎಂದು ಸಂಬಂಧಿತ ಮಾತ್ರಕ್ಕೆ ರಾಜಸ್ಥಾನವೆಂಬ ಗೌರವವಿಲ್ಲದೆ ಮಿತಿ ಮೀರಿ ಮಾತನಾಡುತ್ತಿರುವ ಈ ವಿದುರನನ್ನು ಈ ಕೂಡಲೇ ರಾಜಸಭೆಯಿಂದ ಹೊರಗೆ ತಳ್ಳಿಬಿಡ.
ಬಾಯಿಗೆ ಬಂದಂತೆ ಮಾತಾಡಿದರೆ ಅಲ್ಲನ್ನು ಮುರಿದು ಬಿಡುತ್ತೇನೆ. ಸಭೆಯನ್ನು ಬಿಟ್ಟು ತೊಲಗೋ ಪಾಪಿ. ಹೇಳೋ ದುರ್ಯೋಧನ, ನನ್ನನ್ನು ಸಭೆಯಿಂದ ಆಚೆ ತೆರಳುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಕೇಳು ಈಗ. ಹಿಂದೆ ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರದರ್ಶಿಸಿಕೊಳ್ಳುವಾಗ ತಡೆಯಬೇಕೆಂದಿಟ್ಟಿದ್ದ ಈ ಧನಸನ್ನು ಈಗಲೇ ಮುರಿದು ಪ್ರಮಾದವಾಯಿತು. ಪೂಜ್ಯರಾದ ವಿದುರರನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ ಮಹಾರಾಜ. ವಿದುರನ್ನು ಬಿಲ್ಲನ್ನು ಹಿಡಿದು ನಿನ್ನ ಬೆಂಗಾವಲಾಗಿ ನಿಂತಿದ್ದರೆ ನಿನ್ನನ್ನು ಜಯಿಸತಕ್ಕಂಥ ವೀರರು ಯಾರಿದ್ದರು? ವಿದುರ, ಕರ್ಣ, ಈ ವಿದುರನ ಗೊಡ್ಡಿ ಬೆದರಿಕೆಗೆ ನೀನು ಸಹ ಎದುರುವೆಯ? ಕರ್ಣ, ಉಮಾಶಂಕರನ ಕುಮಾರನಂ ಪುಳಕಗೊಳಿಸಿ ಕರ್ಣ, ಉಮಾಶಂಕರನ ಕುಮಾರನಂ ಪುಳಕಗೊಳಿಸಿ ಕಾಳಧನಸಿನ ವರಗಳಿಸಿ ಯುದ್ಧದೋ ಆ ಮಧ್ಯಮ ಪಾಂಡವನು ಆ ಮಧ್ಯಮ ಪಾಂಡವನ ಮಣಿಸುವುದಾಗಿ ಪಣ ತೊಟ್ಟ ನಿನಗೆ ಆ ಮಧ್ಯಮ ಪಾಂಡವ ಪಾರ್ಥನ ವಧಿಸಲು ಪಣ ತೊಟ್ಟ ನಿನಗೆ ಈ ಶಾದ್ರೂರುದೈ ವಿದುರ ಮಹಾಶಯನ ಬಿಲ್ಲಿನ ಮೇಲೆ ಭರವಸೆ ಕರ್ಣ. ಕರ್ಣ ಈ ವಿದುರನು ಎಂದಾದರೂ ಬಿಲ್ಲನ್ನು ಹಿಡಿದು ಯುದ್ಧವನ್ನು ಮಾಡಿರುವರೆ ಬಿಡುವುದರ ಚಿಂತೆಯನ್ನ. ಈಗ ಎಲ್ಲರೂ ಕೇಳಿರಿ. ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಯಾರಾದರೂ ಎದ್ದು ನಮಸ್ಕರಿಸಿದ್ದೆ ಹೋದರೆ ಅವರನ್ನು ಈ ಕೂಡಲೇ ರಾಜಸಭೆಯಿಂದ ಹೊರಗೆ ತಳ್ಳಬೇಕಾಗುವುದು ಎಚ್ಚರ. ಸಹೋದರ ದುಶ್ಯಾಸನ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸುವು ಎಂದು ಹೇಳಿದನಲ್ಲ, ಸಿದ್ಧವಾಗಿರುವುದೇ? ಈ ಪಟ್ಟಿಯು ಸಿದ್ಧವಾಗಿ ಅದನ್ನು ತೆಗೆದುಕೊಂಡು ಬಾ. ಕೃಷ್ಣರು ಬರುವ ವೇಳೆಯಲ್ಲಿ ನೋಡ್ತಾ ಕುಳಿತುಕೊಳ್ಳುವನು. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಓಹೋ, ಭೀಷ್ಮ ದ್ರೋಣಾದಿಗಳೇ ಎದ್ದು ನಿಂತು ನಮಸ್ಕರಿಸಿರುವಾಗ ಈ ದುರ್ಯೋಧನನು ತಾನು ರಾಜನೆಂಬ ಗರ್ವದಿಂದ ಎದ್ದು ನಿಂತು ನಮಸ್ಕರಿಸದೆ ಹಾಗೆಯೇ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಸ್ಪರ್ಶಿಸಿ ತಾನಾಗಿ ಎದ್ದು ಬಂದು ನಮಸ್ಕರಿಸುವಂತೆ ಮಾಡುವುದು. ಜಾಗೃತಳಾಗ ನನ್ನ ಯೋಗಮಾಯ. ಹೇಳು ಚಕ್ರವರ್ತಿ, ಹೇಳು. ರಾಜಾದಿರಾಜನಾದ ನೀನು ಗೋಪಾಲನಾದ ನನ್ನ ಪಾದಕ್ಕೆ ನಮಸ್ಕರಿಸುವುದೇ? ಹೇಳಿದ್ದರೆ ನಾನೇ ಬರುತ್ತಿದ್ದೇನಲ್ಲ. ಛ
ನೀನು ಬಂದಿರುವುದು ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೆಂದು ಪರೀಕ್ಷಿಸಿದ ಮಾತ್ರಕ್ಕೆ ನಿನಗೆ ನಮಸ್ಕರಿಸಿದೆ ಎಂದು ಹೆಮ್ಮೆ ಪಡಬೇಡ. ಆಗೊಂದು ಸಾರಿ ನಮಸ್ಕರಿಸಿದ್ದೆ, ಆದರೆ ನಿನಗಲ್ಲ, ಈ ಭೂಮಾತೆಗೆಂದು ತಿಳಿ ಬಂದದ್ದಾಯಿತು. ಯಾರಲ್ಲಿ ನರ್ತಕರನ್ನು ಬರಮಾಡತಕ್ಕದು? ಕೃಷ್ಣ, ದುರ್ಯೋಧನ, ನಿನಗೆ ರಾಜ ನರ್ತಕಿಯರ ನರ್ತನವೆಂದರೆ ಬಲಿಷ್ಠವಲ್ಲವೇ? ಇರಬಹುದು, ಇರುವುದೇನೋ ಇದ್ದೇ ಇದೆ. ಆಗ ಹೋದರೆ ನನ್ನರ ಮನೆಯ ರಾಜ ನರ್ತಕಿಯರ ನರ್ತನವನ್ನು ನೋಡಿ ಆನಂದಿಸು, ಮೋಹಿಸಬೇಡ. ಸಹೋದರ ದುಶ್ಯಾಸನ, ಪ್ರಾರಂಭವಾಗಲಿ ನರ್ತನ. ಯಾರಲ್ಲಿ ನರ್ತಕರನ್ನು ಬರಮಾಡತಕ್ಕದು? ಭಯಂಕರ ರೂಪ ಮನೋಹರ ಚಾಪ ವಿದ್ಯೆ ಶೂರ ಕರ್ಣನ ಪರಮಾಪ್ತ ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯೆ ಶೂರ ಕರ್ಣನ ಪರಮಾಪ್ತ ಸೋದರ ಮಾವನ ಹಿತದಿ ಚತುರ ಕೌರವೇಶ್ವರ ಸೋದರ ಮಾವನ ಹಿತದಿ ಚತುರ ಸೋದರ ಮಾವನ ಹಿತದಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ 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 ಕರುಣಾಳು ಕುರುಭೂಪ ರಾಜೇಶ್ವರ ತಲೆಗಡಕು ಕುರುವಂಶ ಕುಲ ತಿಲಕ ಮಕುಡೇಶ್ವರ ತೀರ ಕರುಣಾಳು ಕುರುಭೂಪ ರಾಜೇಶ್ವರ ನೀಲವರ್ಣದಾರಿ ಈ ಚೆಲುವ ನೀ
ನೀಲವರ್ಣಧಾರಿ ಈ ಚೆಲುವ ಕೊಳಲೆನಾದದು ಜಗದ ಜನರ ಮರುಳುಗೊಳಿಪ ಸಹೋದರ ಕೊಳಲೆನಾದದೆ ಜಗದ ಜನರ ಮರುಳುಗೊಳಿಪ ಹರಿ ಶ್ರೀ ಹರಿ ಕೃಷ್ಣ ಮತ್ತೊಮ್ಮೆ ಹಾಡಿ. ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದದಾರಿ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದದಾರಿ ಇವರಿಗೆ ಸಾಟಿ ಯಾರಿಗರಿಲ್ಲಿ ಇವರಿಗೆ ಸರಿಸಾಟಿ ಯಾರಿಗರಿಲ್ಲಿ ಇವರಿಗೆ ಸರಿಸಾಟಿ ಯಾರಿಗರಿಲ್ಲಿ ಛಲದಲ್ಲಿ ಫಲದಲ್ಲಿ ಛಲದಲ್ಲಿ ಫಲದಲ್ಲಿ ಸಮರಾರು ಇಲ್ಲಿ ಕರುಣಾಳು ಕುರುಬು ಪರಾಜೇಶ್ವರ ಹರಿಗಿನ ಕುರು ವಂಶ ಕುಲ ತಿಲಕ ಮಗುಡೇಶ್ವರ ತೀರ ಕರುಣಾಳು ಕುರುಬು ಪರಾಜೇಶ್ವರ ತಕದಿವಿ ತಕ ಜಣ್ಣು ತಕದಿವಿ ತಕ ಜಣ್ಣು ತಕದಿವಿ ತಕ ಜಣ್ಣು ತಾಮ್ ತಾಮ್ ತಗದೆ ಮಿದಕ ಜಣು ತಗದೆ ಮಿದಕ ಜಣು ತಗದೆ ಮಿದಕ ಜಣು ತಾಮ್ 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 ಸಿಂಧೂರಾಯ ಕರ್ಣ ತಗದೆ ಮಿದಕ ಜಣು ತಗದೆ ಮಿದಕ ಜಣು ತಗದೆ ಮಿದಕ ಜಣು ತಾಮ್ 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 ತಗದೆ ಮಿದಕ ಜಣು ತಾಮ್ 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 ಕರ್ಣ ತಗದೆ ಮಿದಕ ಜಣು ತಾಮ್ 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 tam 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 taka 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 taka de mi de ka jonu taka de mi de ka jonu de mi de ka jonu taka de mi de ka jonu da dit taka na ka jom ta jom tari taka dit taka na ka jom ta jom tari tari ta jonu ta kita ta de mi de ka jonu tari ta jonu ta kita ta de mi de ka jonu Dittagana kajom, tajam tari daga dittagana kajom, tajam tari tari tata jono takita tati mita kajono tari tata jono takita tati mita kajono. Dittagana kajom, tajam tari daga dittagana kajom, tajam tari tari tata jono takita tati mita kajono tari tata jono takita tati mita kajono. Dittagana kajom, tajam tari daga dittagana kajom, tajam tari tangir dittagana kajom, tajam tari daga dittagana kajom, tajam tari tangir Dittagana kajom, tajam tari daga dittagana kajom, tajam tari tangir daga dingin natum tangir daga dingin natum. Kajanu takati, mida kajanu takati, mida kajanu tam, kita kati din nam, tara kita kati din nam tam, kita kati din nam, takita tam, tadinga kata, kita kati din nam, takita tam, tadinga kata kita tam, tada jalo takita tada jalo din, kita nak din din, kita nak din takita tada jalo takita tada jalo takiti, mida kajanu takati, mida kajanu takati, mida kajanu takati, mida kajanu takajom, 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 takajom,
ತಗಜಂ ತಗಡಜಂ ತದಗಿಡಕ 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 ತಜ್ಜಂ ತಗಜಂ ತಗಡಜಂ ತದಗಿಡಕ 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 ಥ ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಗುಡೇಶ್ವರ ವೀರ ಕರುಣಾಳು ಕುರುಭೂಪ ರಾಜೇಶ್ವರ ರಾಜೇಶ್ವರ ಗೌರವೇಶ್ವರ ನೀನು ಬಂದಿರೋ ಉದ್ದೇಶವೇನೆಂಬುದನ್ನು ಈ ಸಭೆಗೆ ತಿಳಿಸಬಹುದು. ದುರ್ಯೋಧನ, ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ನೀನು ಒಪ್ಪುವುದೇ ಆದರೆ ನಿನಗೊಂದು ಹಿತೋಕ್ತಿಯನ್ನು ಹೇಳಬೇಕೆಂದು ಬಂದಿರುವೆನು. ಕೃಷ್ಣ, ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಮತ್ತೇನು ಬೇಕಾದರೂ ಕೇಳು. ಸ್ವಯಂ ಚಕ್ರವರ್ತಿಯಾದ ನಾನೇ ನಡೆಸಿಕೊಡುವೆನು. ದುರ್ಯೋಧನ, ರಾಜ್ಯದ ವಿಚಾರ ಒಂದಿಲ್ಲದಿದ್ದರೆ ನಾನಿಲ್ಲಿಗೆ ಬರುತ್ತಲೇ ಇಲ್ಲವಲ್ಲ. ಕೃಷ್ಣ, ಪಾಂಡವರು ಜೂಜನ್ನಾಡಿ ಸೋತು ರಾಜ್ಯವನ್ನು ಕಳೆದುಕೊಂಡ ಮೇಲೆ ಪುನಃ ಅದನ್ನು ಹೊಂದುವುದು ಎಂದರೇನು? ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷೀಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಈ ಪವಿತ್ರವಾದ ಭರತ ಭೂಮಾತೆಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಈ ಮಾತೃಮೂರ್ತಿಯನ್ನು ರಕ್ತಧಾರೆಯಿಂದ ತೋಯಿಸುವಿರೋ? ಆ ಎರಡು ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆಯೂ ಈಗ ಇಲ್ಲಿ ನಿರ್ಣಯಿಸಬೇಕಾಗಿದೆ. ಕೇವಲ ಪೀಠಿಕೆಯಲ್ಲೇ ಕಾಲಹರಣ ಮಾಡದೆ ಮುಖ್ಯ ಉದ್ದೇಶಕ್ಕೆ ಬರುವೆನು. ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರಾದ ಪಾಂಡವರು ಅವರ ಪ್ರತಿಜ್ಞೆಯಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಕಳೆದರಲ್ಲವೇ? ನೀವು ಬಾಲ್ಯದಿಂದಲೂ ತೋರುತ್ತಿರುವ ವೈರತ್ವವನ್ನು ಪಾಂಡುನವರು ಮರೆಯಲು ಸಿದ್ಧರಾಗಿರುವರು. ವಿಷಭೋಜನ, ಲಾಕ್ಷಾದಸನ, ಕಪಟ ದ್ಯೂತ ಇವೆಲ್ಲಕ್ಕಿಂತ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪರಣ ಇಂತಹ ಮಹಾಪರಾಧಗಳನ್ನು ಮನ್ನಿಸಿ ತಮಗೆ ಬರಬೇಕಾದ ಅರ್ಧ ರಾಜ್ಯಕ್ಕಾಗಿ ತಮ್ಮಲ್ಲಿ ಹಂಬಲಿಸುತ್ತಿರುವಾಗ ಇಂತಹ ಸುಸಮಯನ್ನು ವ್ಯರ್ಥ ಮಾಡಬೇಕು. ಅವರು ಕಳಿಸಿರುವ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿ ಹೇಳುವೆನು, ಕೇಳು. ಗುರುಪಿತ ಭೀಷ್ಮರೇ, ಇದು ಯಾವ ನ್ಯಾಯ? ಬರದ ಸ್ವತಂತ್ರರಾರೋ ಗುರುಕುಲಕ್ಕೆ ಕುರುದ್ರೋಣರೇ, ಗುರುಕುಲಕ್ಕೆ ಕುರುದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ, ಕಪಟ ವಂಚನೆ
ಬೇಡ ಸಮಭಾವವಿತ್ತು ಸುಖದಿ ಬಾಳಿ ಸುಯೋಧನ. ಅವರು ಕಳಿಸಿರುವ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿ ಮುಂದಿನ ವಿಚಾರ ಕರ್ತವ್ಯಗಳನ್ನು ಪ್ರಾಜ್ಞರಾದ ನೀವೆಲ್ಲರೂ ನಿರ್ಣಯಿಸಬೇಕಾಗಿದೆ. ದುರ್ಯೋಧನ, ಯಾರು ಮಾತನಾಡುತ್ತಿರುವವರು? ಚಿಕ್ಕಪ್ಪ ವಿದುರ ಮಹಾಶಯ. ನೀತಿ ಹೇಳುವವರಲ್ಲಿ ನನಗೆ ನೀವು ಒಬ್ಬರು. ರೋಧನ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ ಸರಿ. ಹಿರಿಯರು ದೊಡ್ಡವರು ಹೇಳಿದ್ದಾರೆ, ನಿನ್ನಂಥವರಿಗೆ ಬುದ್ಧಿ ಹೇಳಬಾರದೆಂದು. ಆದರೆ ಏನು ಮಾಡುವುದು? ಕೆಡುವರನ್ನು ಕಂಡಾಗ ಬುದ್ಧಿ ಹೇಳುವುದು ನಮ್ಮಂಥ ಹಿರಿಯರಾದರ ಕರ್ತವ್ಯ. ರಾಜ್ಯವನ್ನೆಲ್ಲ ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟಾದರೂ ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ಚಿಕ್ಕಪ್ಪ, ಈ ರೀತಿ ಮಾತನ್ನು ಆ ಪಾಂಡವರಿಗೆ ಹೇಳಬೇಕು. ಸಾಕು, ಸುಮ್ಮನಿರಿ. ನಿಮಗಾಗಲಿ ಪಿತಾಮಹರಿಗಾಗಲಿ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿ ದೋಷಗಳು ಕಂಡುಬರುವುದು. ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ತಕ್ಕಂತೆ ಸರಿ ಹೋದದನ್ನೇ ಹೇಳಿದಿರಿ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಸಹಜವಾಗಿ ಮುಗಿಸಿದೆ. ಆದರೆ ಈ ನಿನ್ನ ಮರಳು ಮಾತಿಗೆ ಒಳಪಡುವ ಬುದ್ಧಿಹೀನನು ಮಾತ್ರ ನಾನಲ್ಲ. ಇದು ಸ್ವಾಭಿಮಾನದ ಕೊಳಕು ನೀರಲ್ಲ, ಶೂನ್ಯತೆಯ ಸ್ವಾಭಿಮಾನದ ಕೊಳಕು ನೀರಲ್ಲ. ಕೃಷ್ಣ, ಕೊಳಕು ನೀರಲ್ಲ. ಇಷ್ಟೊಂದು ಅಪಮಾನವೇ ದುರ್ಯೋಧನ? ಇದು ನಿನ್ನ ದುರಾಗ್ರಹದ, ದುರಾಂಕಾರದ, ದುಸ್ಸಾಹಸದ, ದುರಾಶಯದ ದುರಾಭಿಮಾನ ವಿಚಾರ ಮಾಡುತ್ತದೆ. ನಮ್ಮದು ದುರಾಗ್ರಹದ, ದುರಾಂಕಾರದ, ದುಸ್ಸವಾಸದ, ದುರಾಶಯದ ದುರಾಭಿಮಾನವೇ. ಆಗಲ್ಲ ಹೇಳುವನು ಕೇಳು ಕೃಷ್ಣ. ಈ ಕೆಚ್ಚನೆಯ ಕೌರವೇಶ್ವರನನ್ನು ಕೊಚ್ಚಬೇಕೆಂದು ಬಣತಲ್ಲವೇ ಅವನಿಂದ ತುಚ್ಛ ಭೀಮ. ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಮಿತ್ರನನ್ನು ಮಣಿಸಬೇಕೆಂದು ಪಣತೊಟ್ಟಿರವನಲ್ಲವೇ ನಿನ್ನ ಮಿತ್ರ ಪಾರ್ಥ. ಅದು ದುರಂಕಾರ. ದಿಕ್ಕೆಟ್ಟು ದಿಕ್ಕಾಪಾಲಾಗಿ ನಿನ್ನಂತಹ ಕಬಡ್ಡಿಯ ಸ್ನೇಹವನ್ನು ಮಾಡಿದರಲ್ಲವೇ ನಿನ್ನ ಗದಿಗೆಟ್ಟ ಪಾಂಡವರು. ಅದು ದುಸ್ಸವಾಸ. ಇಡೀ ಭರತಖಂಡದಲ್ಲಿ ದುರ್ಯೋಧನ ದುಶ್ಯಾಸನವನ್ನು ಬಿಡುಗೈದು ಇಡೀ ಭರತಖಂಡದಲ್ಲಿ ತಮ್ಮ ಧ್ವಜಪಟಾಕಿಯನ್ನು ಓಡಿಸಬೇಕೆಂದು ಪಣತೊಟ್ಟಿರವರಲ್ಲವೇ ಅದು ದುರಾಶಯ. ನಾವೇ ಸಮರ್ಥರು, ನಾವೇ ಜಯಶೀಲವಾಗಿ ಜಂಬ ಕೊಚ್ಚಿಕೊಳ್ಳುತ್ತಿರುವರಲ್ಲವೇ ನಿನ್ನ ಹೇಡಿಗಳಾದ ಪಾಂಡವರು. ಅದು ದುರಾಭಿಮಾನ. ಕೃಷ್ಣ, ನೀವ್ಯಾರೇ ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸಲಾರ, ಚಲಿಸುವುದಿಲ್ಲ. ಒಬ್ಬರ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಹೊರಡು. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಾಗ್ನಿ ಜ್ವಾಲೆಯು ಇಂಥ ಬಿರುನುಡಿಗಳಿಂದ ಪ್ರಯೋಜನವಾಗುವುದಿಲ್ಲ. ಹೇಳಿ ಪಾಂಡವರ ಉಕ್ಕಿ ಬರುವ ಆಕ್ರೋಶವನ್ನು ಮೆಟ್ಟಿಡಿಯಬಲ್ಲೆ. ಎದುರು ಬಂದ ಎದುರಾಳಿಗಳನ್ನು ಸೊಕ್ಕನ್ನಡಗಿಸುವುದು. ಆದರೆ ಇಂಥ ನುಡಿಗಳನ್ನು ಮಾತ್ರ ಸಹಿಸಲಾರೆ ಕೃಷ್ಣ. ದಿಕ್ಕೆಟ್ಟು ದಿಕ್ಕಾಪಾಲಾಗಿರುವ ಆ ನಿನ್ನ ಪಾಂಡವ ಸೇನಾ ಸಮೂಹವನ್ನು ಕಲಕಿ ಬಿಡಬಲ್ಲ. ಆ ನಿನ್ನ ಬಂಡ ಭೀಮನ ರುಂಡವನ್ನು ಚೆಂಡಾಡಿ ಗುಂಡಿಗೆ ಬಿಸಿ ರಕ್ತವನ್ನು ಹೀರಲು ಸದಾ ಸಿದ್ಧರಿದ್ದವೇ. ಹೋಗು, ಸಮರವೇ ಸಿದ್ಧ.
ಒಟ್ಟಿ ಬರುವ ಆಕ್ರೋಶವನ್ನು ಮೆಟ್ಟಿ ಬಿಡುವಲ್ವೇ? ಎದುರಿಗೆ ಬಂದು ಎದುರಾಳ ಕುತ್ತಿಗೆಯನ್ನು ಕಿತ್ತಗೆ ನಾನು ಸಿಂಧು ರಾಜನ ಅಲ್ಲ. ಹೋಗು, ಸಮರವೇ ಸಿದ್ಧ, ಸಮರವೇ ಸಿದ್ಧ. ಹೌದು ಕೃಷ್ಣ, ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಇಂತಹ ವೃದ್ಧರಿಗೆ ಸ್ವಾಭಾವಿಕವಾದ್ದು, ನಮ್ಮಂತೆಯ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ನೀನು ಸಹ ಅವರಂತೆಯೇ ಮಾತನಾಡುತ್ತಿರುವೆಯ? ಅರ್ಜುನನ ವೈಯಕ್ತಿಕ ದ್ವೇಷದಿಂದ ಇಡೀ ಕ್ಷತ್ರಿಯ ಕುಲವನ್ನೇ ನಾಶ ಮಾಡಲು ಹೊರಟಿರುವೆಯ? ಇದು ನಿನ್ನ ಧರ್ಮವೇ ಕರ್ಣ? ಯದುಪತಿ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ, ದೂತನಾಗಿ ಬಂದಿಹ ನಿನಗೆ ದಾತನಾರೋ, ಇಗವಾ ಮರೆತೊಡೆ ಮುನ್ನ ಫಲಿಸುವುದು ವೀರ ಸಮರ. ಸಲ್ಲದು ನಿನಗೆ ಸಲ್ಲವನೇ, ಸಲ್ಲದು ನಿನಗೆ ವಿಜಯವ ಬಲ್ಲವನೇ, ಸಲ್ಲದು ನಿನಗೆ ಬಲ್ಲವನೇ. ಪಾಂಡು ತನಯರು ತುರದೊಳು ಸೆಣಿಸದೆ, ಪಾಂಡು ತನಯರು ತುರದೊಳು ಸೆಣಿಸದೆ, ಸಂಧಿಯ ನಾಟಕ ಆಡಲು ಬಯಸಿದರೆ, ಸಂಧಿಯ ನಾಟಕವಾಡಲು ಬಯಸಿದರೆ, ಸಲ್ಲದು ನಿನಗೆ ವಿಜಯವ ಬಲ್ಲವನೇ, ಸಲ್ಲದು ನಿನಗೆ ಬಲ್ಲವನೇ. ಹಠವಂತರು ನಾವು ಇಲ್ಲವಿರುವೆ, ಹಠವಂತರು ನಾವು ಇಲ್ಲವಿರುವೆ, ಹಠವಂತರು ನಾವು ಕೃಷ್ಣ. ಹಠವಂತರು ನಾವು ಇಡವಿದು ತಿಳಿದೆ, ಹಠವಂತರು ನಾವು ಇಡವಿದು ತಿಳಿದೆ, ತುರದಳು ಪಾದರ ಸಿರ ಕಡಿದೆ, ತುರದಳು ಪಾದನ ಸಿರ ಕಡಿದೆ, ಸಲ್ಲದು ನಿನಗೆ ಬಲ್ಲವನೇ, ವಿಜಯವ ಬಲ್ಲವನೇ, ಸಲ್ಲದು ನಿನಗೆ ಬಲ್ಲವನೇ. ರಾಮ ವಲ್ಲಭನೇ. ಯದುಪತಿ, ಆ ಅರ್ಜುನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದೆಯಲ್ಲವೇ? ಆ ನಿನ್ನ ಧರ್ಮಕ್ಕಿಂತ ಈ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನು ಮನವನ್ನು ಅರ್ಪಿಸುವ ನನ್ನ ಧರ್ಮವೇ ಎಷ್ಟು ಮೇಲು. ಈ ನಿನ್ನ ಕೃತಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಬಲೆ ಬಲೆ ಅಂಗದರಾಜ, ಈ ನಿನ್ನ ದರ್ಪದ ನುಡಿಗಳನ್ನು ಕೇಳಿ ಯಾದವ ಅಗ್ನಿಯ ಕಟ್ಟ ಬಿಗಿದಂತಾಯಿತು. ಮೇರೆ ಮೀರಿತು. ಮದೋನ್ಮತ್ತರಾದ ಇವರೊಡನೆ ಮಾತಾಡುವುದೇ ಅನುಚಿತ. ಆದರೂ ಒಂದು ಮಾತು ಹೇಳುವೆನು, ಕೇಳು ಕೌರವೇಶ್ವರ. ಸಾರಿ ಸಾರಿ
ದಾನವ ವಿಜಯಿ ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಿನ್ಯಾರ ಸಲುವಾಗಿ? ನಿಮ್ಮಗಳ ಸಲುವಾಗಿ, ಮುಂದೆ ಬಂದೊದಗಲಿರುವ ಭೀಷಣ ಯುದ್ಧದ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುವುದು. ಭಿಕ್ಷೆ ಪ್ರದಾನ ಮಾಡು ಕೌರವೇಶ್ವರ. ಕೃಷ್ಣ, ಇದರಲ್ಲಿ ನನ್ನ ಅಪರಾಧವಾದರೂ ಏನು ಇದು ನಂದನ? ಪಾಂಡವರು ಜೂಜನ್ನಾಡಿ ಸಕಲ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯವಾಕ್ಯ ಪರಿಪಾಲನೆಗಾಗಿ ವನವಾಸ ಅಜ್ಞಾತವಾಸ ಮಾಡಿದ್ದು ಅಧರ್ಮದ ಕಾರ್ಯವು. ಹೇಳುವ ಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತು ಮತ್ತವರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಪುರುಷ ಪ್ರಧಾನರೆಂದರು ರೋಷರಹಿತ ಪಾಂಡವರನ್ನು ಪುರುಷ ಪ್ರಧಾನರೆಂದರು ಕೃಷ್ಣ ರೋಷರಹಿತ ಪಾಂಡವರನ್ನು ಭರತ ಕಂಡವನಲ್ಲ ಪ್ರಚಂಡತ್ವವನ್ನು ಮೆರೆಯದೆ ತಲೆಬಗ್ಗಿಸಿ ಕುಳಿತ ದೋರ್ದಂಡರತೆ ಮಾಧವ ಮಾಧವ ಕೃಷ್ಣ, ಪಾಂಡವರಿಗೆ ಭಿಕ್ಷಾವೃತ್ತಿ ಯೋಗ್ಯವಾದ ಜೀವನ. ಧರ್ಮವೀರಗಳಾದ ಇವರ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನ ಕೃಷ್ಣ. ಯುದ್ಧದ ಭಯವನ್ನು ತೋರಿವೆ ಜನಾರ್ದನ. ಯುದ್ಧವು ಕ್ಷತ್ರಿಯನ ಧರ್ಮ, ಮೋಕ್ಷ ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾಗದು, ಭಯಪಡುವುದಿಲ್ಲ. ಸ್ಥಿರನಾದ ದುರ್ಯೋಧನ, ನಿನ್ನ ಅಭಿಷ್ಟವು ಯುದ್ಧವಾದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಇದು ಯುದ್ಧ ಅಲ್ಲ, ಪಾಪಾಶಯ, ಗುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳು ಏನೆಂದು ತಿಳಿದೆಯಾ? ನಿನ್ನ ಅಪರಾಧಗಳು ಅಗಣ್ಯ, ಅಬೋಧ. ರಾಜಸೂಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯ ಮೇರೆಗೆ ಯುಧಿಷ್ಠಿರನನ್ನು ಕಪಟ ದ್ಯೂತಕ್ಕೆ ಎಳೆತನನ್ನು ಮರೆತೆಯಾ? ನೀನು ಅವರ ಸಹೋದರ ಪತ್ನಿಯನ್ನು ರಾಜಸಭೆ ಎಳೆತಂದು ನೀನು ಮಾಡಿದ ವ್ಯಾಜ್ಯ ಅಪರಾಧಗಳು ಹಳೆಯ ಕಾಲದ ಧೂಮಕೇತುಗಳಂತೆ ನಿನ್ನ ನೀಚ ಸ್ತುತಿಯನ್ನು ಹಿಂಬಾಲಿಸಿದ್ದು ನೆನಪಿನಲ್ಲಿಡು. ವಾರಣಾವತಾರದ ಹರಗಿನ ಮನೆ, ಏಕಚಕ್ರದಲ್ಲಿ ಕುಂತಿಗಾದ ಭಂಗ, ವಿಷಪ, ಕಪಟ ದ್ಯೂತ ಇವೆಲ್ಲವನ್ನು ಮರೆತು ಸದಾ ಅನ್ಯಾಚರಣೆ ತೊಡಗಿರುವವನಿಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಪಟ್ಟು ಹಿಡಿದ ಈ ಕೆಚ್ಚದೆಯ ಕಟ್ಟವಳು ಕೌರವೇಶ್ವರ ಅಂತ ದೊಡ್ಡದು ಛಲವಲ್ಲ. ಭೂತ ಬೇಡ ಭೂತನಾಥೇಶ್ವರನೇ ಕಲಿವಂಶದಿಂದ ಉದ್ಭವಿಸಿದ ಏ ನನ್ನ ಕುರು ಸಾಮ್ರಾಜ್ಯವೇ, ರಕ್ತದ ಕೋಡಿಯನ್ನು ಕಟ್ಟಿ ಹೋದರೂ ಅಷ್ಟೈಶ್ವರ್ಯ ಸಂಪನ್ನ ಅಭಿಮಾನದನೆಂಬ ನಾನು ಗಜನದ ಮಣ್ಣಲ್ಲಿ ಮಣ್ಣಾಗಿ ಹೋದರು ಛಲ ಛಲವನ್ನು ಬಿಡ, ಛಲವನ್ನು ಕೊಡ.
ಮಾತನ್ನು ತಿರಸ್ಕರಿಸಿದೆಯಾ ಕುರುಕುಲದ ಕಳಂಕ ಸ್ವರೂಪನೇ? ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಅನಿಚಿತವೇ? ಕಳಂಕ ಸ್ವರೂಪನೇ. ಧರ್ಮದಿಂದ ಮೆರೆಯಬೇಡವೈ ಸುಯೋಧನ, ಧರ್ಮದಿಂದ ಮೆರೆಯಬೇಡವೈ, ಧರ್ಮದಿಂದ ಮೆರೆಯಬೇಡವೈ ಸುಯೋಧನ, ಧರ್ಮದಿಂದ ಮೆರೆಯಬೇಡವೈ. ಅಂದನಾಗದೆ ಮುಂದಾಲೋಚಿಸುತ್ತಿಲ್ಲ, ಅಂದನಾಗದೆ ಮುಂದಾಲೋಚಿಸುತ್ತಿಲ್ಲ, ಸಂಧಿಗಾಗಿ ಬಂದವನು, ಸಂಧಿಗಾಗಿ ಬಂದವನು. ಧರ್ಮದಿಂದ ಮೆರೆಯಬೇಡವೈ ಸುಯೋಧನ, ಧರ್ಮದಿಂದ ಮೆರೆಯಬೇಡವೈ. ಧರ್ಮದಿಂದ ಮೆರೆಯಬೇಡವೈ ಸುಯೋಧನ, ಧರ್ಮದಿಂದ ಮೆರೆಯಬೇಡವೈ. ರಣದೊಳಗಿನ ಸಕ್ಕಡಗಿಸುವ ಅವಲಾಡ್ಯರು ಬಲಿವರೈ. ರಣದೊಳಗಿನ ಸಕ್ಕಡಗಿಸುವ ಅವಲಾಡ್ಯರು ಬಲಿವರೈ. ಅವರ ಆಕ್ರೋಶವ ಶಮನಗೊಳಿಸಲು ನೀಡಿದೆನು ಸನ್ನಿಯೋಗವ. ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಣಯಿಸಬೇಕು. ಯಾರೂ ನಿರ್ಣಯಿಸಬೇಕಾಗಿಲ್ಲ. ನಾನಾಗಲೇ ನಿರ್ಣಯಿಸಿ ಮುಖ್ಯ ಸಲಹೆಯನ್ನು ನೀಡುತ್ತಿದ್ದೇನೆ. ಯಾರಿಗೋ? ಮತ್ತಿನ್ನಾರಿಗೆ? ಸಾರ್ವಭೌಮನಿಗೆ. ಏನೆಂದು? ನನ್ನ ಬಾಯಿಂದ ಕೇಳುವ ಬದಲು ದುರ್ಯೋಧನ, ಕೃಷ್ಣ, ನಿನ್ನ ಉಚಿತ ರೀತಿಯಲ್ಲಿ ಬೀಳ್ಕೊಡಲು ನಮ್ಮ ಶಕುನಿ ಮಾವನವರು ಒಂದು ಸಲಹೆ ನೀಡುತ್ತಿರುವರು. ಶಕುನಿ ಮಾವನ ಸಲಹೆ ಎಂದ ಮೇಲೆ ಅದು ಬಹಳ ಅದ್ಭುತಕಾರವಾಗಿ ಇರುತ್ತದೆ. ಹೌದು. ನಿನ್ನ ಅದ್ಭುತವಾದ ರಾಯಭಾರಕ್ಕೆ ಅತ್ಯದ್ಭುತವಾದ ಸತ್ಕಾರವಿದು. ಈ ನಿಮ್ಮಗಳ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತವಾಗಿಯೇ ಸ್ವೀಕರಿಸುವೆನು. ಸ್ವೀಕರಿಸು, ಚೆನ್ನಾಗಿ ಸ್ವೀಕರಿಸು. ಸಹೋದರ ದುಶ್ಯಾಸನ, ಸಿಂಧುರಾಜ, ಕರ್ಣ ಬಂಧಿಸಿರಿ. ಅಗ್ಗದಿಂದ ಯಾರನ್ನು ಬಂಧಿಸುವಿರೋ ಮಂದಮತಿಗಳಿರ. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಕೆಯಿಂದ ಗಾಳಿಯನ್ನು, ಮರಳದಿಂದ ಸಮುದ್ರವನ್ನು ಪ್ರತಿಬಂಧಿಸಲೆತ್ತಿಸುವಿರ. ನಿಮ್ಮಿಂದಾಗದು ವ್ಯರ್ಥ. ಹಾಗಾದರೆ ಬಂಧಿಸಿ. ಈಗ ಯೋಗಮಯೇ ಕರ್ಣ, ಪರಮಾತ್ಮ, ನಿನ್ನಲ್ಲಿ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಬೇಕು. ನನ್ನೊಡನೆ ಬಾ ಕರ್ಣ. ಪರಮಾತ್ಮ ಹರಿಯೇ ಪಾವನ ನಾಮ. ಪರಮಾತ್ಮ,
ಪರಮಾತ್ಮ ಹರೇ ಪಾವನ ನಾಮ. ಪಾಮರನೋಳು ಕೃಪೆಯ ತೋರಿದೆಯೇ ಸ್ವಾಮಿ. ಪಾಮರನೋಳು ಕೃಪೆಯ ತೋರಿದೆಯೇ ಸ್ವಾಮಿ. ಪರಮಾತ್ಮ ಹರೇ ಪಾವನ ನಾಮ. ಕುಲಗೋತ್ರವಿಲ್ಲದ ಮನುಜನ ಪಾಲಿಸಿದೆ ವಾಸುದೇವ. ಕುಲಗೋತ್ರವಿಲ್ಲದ ಮನುಜನ ಪಾಲಿಸಿದೆ ದೇವದೇವನೇ ಭಕ್ತ ಬಾಂಧವನೇ ಸ್ವಾಮಿ. ದೇವದೇವನೇ ಭಕ್ತ ಬಾಂಧವನೇ ಸ್ವಾಮಿ. ಪರಮಾತ್ಮ ಹರೇ ಪಾವನ ಬಳಲಿದ್ದೇನೆ ಸ್ವಾಮಿ ಸರಳನ ಆಧರಿಸಲು. ಬಳಲಿದ್ದೇನೆ ಸ್ವಾಮಿ ಸರಳನ ಆಧರಿಸಲು. ಕುಲಗೋತ್ರವಿಲ್ಲದ ಮನುಜನ ಪಾಲಿಸಿದೆ. ಕುಲಗೋತ್ರವಿಲ್ಲದ ಮನುಜನ ಪಾಲಿಸಿದೆ. ದೇವದೇವನೇ ಭಗವಾನವನೇ ಸ್ವಾಮಿ. ದೇವದೇವನೇ ಭಗವಾನವನೇ ಸ್ವಾಮಿ. ಪರಮಾತ್ಮ ಹರೇ ಪಾವನ ಪರಮಾತ್ಮ ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ಪರಮಾತ್ಮ? ಕರ್ಣ, ಕುಲಹೀನನಲ್ಲಿ ಕಂಡುಬರುವ ಗುಣಲಕ್ಷಣಗಳು ನಿನ್ನಲ್ಲಿ ಕಂಡುಬರುವವೇ? ನಿಧಾನವಾಗಿ ಆಲೋಚಿಸು. ಪರಮಾತ್ಮ, ನಾನು ಎಂದಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ. ಕುಲಹೀನನಲ್ಲ ಕೇಳೆನ್ನ ಮಾತ
ಪರಮಾತ್ಮ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಸೂರ್ಯನೇ ನಿನ್ನ ಜನಕ, ಕುಂತಿಯೇ ನಿನ್ನ ತಾಯಿ, ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರು. ಪರಮಾತ್ಮ, ಏನು ಹೇಳುತ್ತಿರುವೆ? ಶ್ರೇಷ್ಠವಾದ ಚಂದ್ರವಂಶವು ನನ್ನ ವಂಶವೇ? ಹೌದು ಕರ್ಣ. ಧರ್ಮರಾಜ, ಭೀಮಸೇನ, ಅರ್ಜುನ, ನಕುಲ ಸಹದೇವರನ್ನು ಪಡೆದ ಆ ಕುಂತಿದೇವಿಯು ನನ್ನ ಎತ್ತ ತಾಯಿಯೇ? ಹೌದು ಕರ್ಣ. ನಾನು ಶ್ರೇಷ್ಠವಾದ ಪಾಂಡವ ವಂಶದಲ್ಲಿ ಹುಟ್ಟಿದವನೇ. ವಾಸುದೇವ, ನೀನು ಹೇಳುತ್ತಿರುವುದು ಆಶ್ಚರ್ಯಕರವಾಗಿರುವುದಲ್ಲ. ಓಹೋ, ಮರೆತಿದ್ದನು. ಇದು ಯುದ್ಧದ ಸಮಯ. ನೀನಾದರೂ ಪಾಂಡವರ ಪಕ್ಷಪಾತಿ. ಅವರ ತಲೆಯನ್ನು ಕಾಯಲು ಈ ರೀತಿ ನನ್ನನ್ನು ವಂಚಿಸುತ್ತಿರುವೆಯಾ ದೇವ? ರಾಜಾದಿರಾಜದೆನಿಸಿ ದಿವ್ಯ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡಬೇಕಾದ ನೀನು ಈ ರೀತಿ ಪರ ಸೇವೆಯಲ್ಲಿ ಕೈಕಟ್ಟಿಕೊಂಡು ಕುಳಿತಿಲ್ಲಪ್ಪ ಕರ್ಣ. ಬಹುದಿನ ನೊಂದೆ ಬಂಧುಗಳಾರೆಂದು. ಬಹುದಿನ ನೊಂದೆ ಬಂಧುಗಳಾರೆಂದು ಇಂದು ಮದನಾಪನಿಂದಲೇ ಎಳುವುದೆಂದೆ. ಇಂದು ಮದನಾಪನಿಂದಲೇ ಎಳುವುದೆಂದೆ ಬಂದ ವಿಮೋಚನ ಬಂದ ವಿಮೋಚನ ಮಾರ್ಗವನರಿಯ ದೇವಾ. ಶೋಧನೆಯೇ ಬಾಧಿಯಾದೆ ಪರಿತಾಪದಿಡಾದೆ ದೇವಾ. ಶೋಧನೆಯೇ
ಸಹಜರ ಜೊತೆಗೂಡಿ ಜೀವಿಸಲೇ ಬರೀ ಸಹಜರ ಸಮಗೂಡಿ ಪಾದಗಿ ಜೀವನ ಸಂಕಟ ಕಾರಣ ಪಾದಗಿ ಜೀವನ ಸಂಕಟ ಕಾರಣ ದೇವಾ ಚೋದನೆ ವಿಧಿಶಾಪ ವಿಧಿಶಾಪ ಪಾಂಡವರು ನನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರು ಅವರೊಡನೆ ಯುದ್ಧ ಮಾಡಿದರೆ ರವರವಾದ ನರಕವು ಪ್ರಾಪ್ತಿಯಾಗುವುದಿಲ್ಲವೇ? ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತು? ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾಗಿರೋವನಿಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ಕೃಷ್ಣ, ತಂದೊಡ್ಡಬೇಡ. ನನ್ನ ಮಾತನ್ನು ಸತ್ಯವೆಂದು ತಿಳಿ ಪರಮಾತ್ಮ. ಸತ್ಯವನ್ನು ತಿಳಿಯಲಿ, ಸತ್ಯವೆಂದು ತಿಳಿಯಲು ಸಹಜವಾದ ಆಧಾರಗಳು ಏನಿರುವ ಪರಮಾತ್ಮ. ನನ್ನ ನುಡಿಯ ಸಂತೋಷದಿ ಹಾಲಿಸುವೀರ ನನ್ನ ನುಡಿಯ ಸಂತೋಷದಿ ಹಾಲಿಸುವೀರ ಹಾಗಾದರೆ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸುವೆಯ ಪರಮಾತ್ಮ? ನಿನ್ನ ಜನನ ಕರ್ನಾಟಕ ಬೆಳೆದೇ ನಿನ್ನ ಜನನ ಬೆಳೆದೇ ಪಾಂಡವರು ದೊಡ್ಡ ಶೂರ ಹಾಗಾದರೆ ಈ ಲೋಕದ ಜನರೆಲ್ಲ ನನ್ನನ್ನು ಸೂತ, ನೀಚ, ಹೀನ ಕುಲದವನು ಎಂದು ಯಾಳಿಸುತ್ತಿರುವರಲ್ಲ ಪರಮಾತ್ಮ. ಸಾಧ್ಯವಿಲ್ಲ ಪರಮಾತ್ಮ, ಸಾಧ್ಯವಿಲ್ಲ. ನನ್ನ ನುಡಿಯ ಸಂತೋಷದಿ
ಬಾಲಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳನ್ನು ಉಪದೇಶಗಳನ್ನು ಪಡೆದರು. ಆ ಮಂತ್ರವು ಫಲಿಸುವವೋ ಇಲ್ಲವೋ ಎಂದು ಪರೀಕ್ಷಿಸಲು ಹೋಗಿ ಮೊದಲನೆಯ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಿದಳು. ಆಗ ನೀನು ಜನಿಸಿದೆ. ಲೋಕೋಪವಾದಕ್ಕೆ ಎದುರಿನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಅಲ್ಲಿದ್ದ ಸೂತರು ನಿನ್ನನ್ನು ಸಾಕಿ ಸಲಹಿದರು. ಈಗ ಆ ದುರ್ಯೋಧನ ಆಸ್ಥಾನದಲ್ಲಿ ಮಾಂಡಲಿಕನಾಗಿರುವೆ. ಈಗಲೂ ನನ್ನ ಸಂಗಡ ಬಾಕರಣ. ಆ ಕೌರವರನ್ನು ಪಾಂಡವರನ್ನು ಈ ನಿನ್ನ ಪಾದದ ಮೇಲೆ ಕೆಡವಿ ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡುವಂತೆ ನನ್ನೊಡನೆ ಬಾಕರಣ. ಪಾಂಡವರು ನನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ಕಂಡಾಗಲೆಲ್ಲ, ಹೇ ಸೂತ, ನೀಚ, ಈನ ಕುಲದವನು ಎಂದು ಹೀಯಾಳಿಸುತ್ತಿರುವರಲ್ಲ, ನಾನು ಅವರ ಅಗ್ರಜನೆಂಬ ವಿಚಾರವು ಅವರಿಗೆ ತಿಳಿಯದೇ ಪರಮಾತ್ಮ. ಖಂಡಿತ ತಿಳಿಯದು ಕರ್ಣ. ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ನೋಡಿದಾಗಲೆಲ್ಲ ಪರಮಾತ್ಮ, ಆ ಕರ್ಣನಾರು, ಆತನನ್ನು ನೋಡುತ್ತಿದ್ದರೆ ನನಗೆ ಬಹಳ ಮರುಕ ಉಂಟಾಗುತ್ತಲ್ಲ ಎಂದು ಕೇಳುತ್ತಿದ್ದರು. ಈಗ ತಾನೇ ನಿನ್ನ ಜನ್ಮದ ವೃತ್ತಾಂತವನ್ನು ಆಕೆಗೆ ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬರುವಳು. ಆಕೆಯ ಮನಸ್ಸನ್ನು ಮಾತ್ರ ನೋಯಿಸಬೇಡ. ನಾನು ಬಂದು ಬಹಳ ವೇಳೆ ಆಯಿತು. ನಾನಿನ್ನು ಬರಲೇ ಕರ್ಣ. ನಿನ್ನಿಚ್ಛೆಯಂತಾಗಲಿ. ಹೋಗಿ ಬಾ ಮುಕುಂದ. ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿತವನಲ್ಲ. ಲೋಕೈಕ ವೀರರಾದ ಆ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ಉಸಿರೆಂದು ನಂಬಿರುವ ಆ ಧರ್ಮರಾಯನು ಅವನು ನನ್ನ ಸಹೋದರನೇ. 1000 ಆನೆಗಳ ಬಲವುಳ್ಳ ರುದ್ರಾಂತ ಸಂಭೂತನಾದ ಆ ಭೀಮಸೇನನು ಅವನು ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ಕೂಡ ಅವರು ನನ್ನ ಸಹೋದರರೇ. ಪಾಂಡುರಾಜ, ಕುಂತಿದೇವಿ, ಮಾದರಿ ದೇವಿಯರು ನನ್ನ ಜನಕ ಜನನಿಯರೇ. ಪರಶಿವರನ್ನೇ ಓಡಾಡಿ ಪಾಶು ಪದಾರ್ಥವನ್ನು ಪಡೆದು ಯಾರೊಡನೆ ಯುದ್ಧಕ್ಕೆ ನಿಂತರು ಅಪಜಯವನ್ನೇ ಕಾಣದ ಆ ನನ್ನ ಪರಮ ವೈರಿ ಅರ್ಜುನ ಅವನು ನನ್ನ ಸಹೋದರನು. ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಶಪಥ ಮಾಡಿರುವೆನಲ್ಲೋ. ನಿನ್ನ ಶಿರಸ್ಸು ಈ ಭೂಮಿಯ ಮೇಲೆ ಬಿದ್ದು ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋಗುವುದನ್ನು ನಾನು ಈ ಪಾಪಿ ಕಣ್ಣಿಂದ ಹೇಗೆ ನೋಡಲಿ? ಪಾಪಿ ಕಣ್ಣ, ಪಾಂಡವನಾಗಿ ಹುಟ್ಟಿ ಪಾಂಡವರನ್ನೇ ಕೊಲ್ಲಲು ಹೊರಟಿರುವೆಯಲ್ಲ. ಕೊಲ್ಲಲೇ ಪಾಂಡು ಕುಮಾರರಂ ಕೊಲ್ಲಲೇ. ಕೊಲ್ಲಲೇ ಪಾಂಡು ಕುಮಾರರಂ ಕೊಲ್ಲಲೇ. ದುರದೋಳ್ ತಮ್ಮಂದಿರಂ ನಾಂ ಕೊಲ್ಲುವುದೇ. ಕೊಲದಾಂ ಬಿಟ್ಟೊಡೆ, ಕೊಲದನಾಂ ಬಿಟ್ಟೊಡೆ ಕೌರವೇಂದ್ರ ಈ ದರೆಯೋಳ್ ಸುಖ ಸಂಪತ್ತಿ ನಿಂಬಾಳ್ವನೆ. ಛಲದಿಂ ಪಾರ್ಥನರುಂಡವಂ ತರಿದು, ಛಲದಿಂ ಪಾರ್ಥನರುಂಡವಂ ತರಿದು ಮಸ್ವಾಮಿಗೆ, ಆ ನನ್ನ ಮಮಸ್ವಾಮಿಗೆ ಆನಂದವಂ ಸಹಿಸಲ್ಕಾಗದೆ ಪಾರ್ಥನ ಘೋರ ಸರಕ್ಕೆ ನಾಂ ತುತ್ತಾಗಲೇ.